ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಇವಾಗ ಈ ಥರ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಮುಂದೆ ಗೊತ್ತಾಗುತ್ತೆ ನಿಮಗೆ. ಇವಾಗ ಬಸ್ ಕ್ಯಾಚ್ ಮಾಡಬೇಕು. ಇವಾಗ ಟೈಮ್ ಬಂದು 10:30. ನೋಡೋಣ ಬಸ್ ಸಿಗುತ್ತೆ. ಬಟ್ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಸರ್ಪ್ರೈಸು, ಯಾರಿಗೂ ಹೇಳಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀನಿ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನೀವು ಮುಂದೆ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಪಾಪ ನಮ್ಮಮ್ಮ ಒಂದೇ, ನಾನು ಬಸ್ಸು ಬರಲಿಲ್ಲ, ಬೇಗ ಹೋಗ್ಬೇಕಂತ ನಮ್ಮೂರೊಬ್ರದ್ದು ಬೈಕ್ ಸಿಕ್ತು, ಬೈಕಿಗೆ ಬಂದೆ. ಇವಾಗ ಸಾಲಿಗ್ರಾಮಕ್ಕೆ ಬಂದೆ. ಇಲ್ಲಿ ಯಾರ್ದೋ ಒಂದು ಬೈಕ್ ಹತ್ತಿಸ್ಕೊಡ್ತು ಅಮ್ಮ. ಇಲ್ಲಿಂದ ಇವಾಗ ಹೊರಡಬೇಕು ಬಸ್ಸಲ್ಲಿ. ಎಲ್ಲಿಗೆ ಏನು ಅಂತ ಆಮೇಲಿಂದ ಹೇಳ್ತೀನಿ ನಿಮಗೆ. ಸ್ವಲ್ಪ ಜನ ಇರೋ ಕಡೆ ವಿಡಿಯೋ ಮಾಡೋದು, ಮಾತಾಡೋದಂದರೆ ಸ್ವಲ್ಪ ಅನ್ಕಂಫರ್ಟಬಲ್, ಯಾಕೆಂದರೆ ಹೊಸ್ದಾಗಿ ಮಾಡ್ತಿದ್ದೀನಲ್ಲ ಹಾಗಾಗಿ. ಫ್ರೆಂಡ್ಸ್, ಸಾಲಿಗ್ರಾಮದಿಂದ ಬಂದು ಇವಾಗ ಇನ್ನೊಂದು ಬಸ್ ಹತ್ತಿದ್ದೀನಿ. ಎಲ್ಲಿಗೆ ಏನು ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಕಿಟಕಿ ಸೈಡು ನನಗೆ ಬೇಕು, ಕಿಟಕಿ ಸೈಡಲ್ಲಿ ಸೀಟ್ ಬೇಕು. ಅಲ್ಲೆಲ್ಲ ಫಿಲ್ ಆಗಿದ್ರು, ಹಾಗಾಗಿ ಫುಲ್ ಫ್ರಂಟಿಗೆ ಬಂದಿದ್ದೀನಿ. ಇನ್ನೇನೋ 1.5 ಅವರ್ ಬೆಂಗಳೂರು. ಇನ್ನೇನೋ ಬೆಂಗಳೂರು ರೀಚ್ ಆಗ್ತೀನಿ. ನಾನಂತೂ ತುಂಬ ಕ್ಯೂರಿಯಾಸಿಟಿಯಾಗಿ ಕಾಯ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನನ್ನ ಫ್ರೆಂಡಿಗೆ ಮೀಟ್ ಮಾಡಬೇಕು. ಹೋಗ್ತಿದ್ದಂಗೆನೇ ಫಸ್ಟ್ ಇರೋದು ನನ್ನ ಫ್ರೆಂಡಿಗೆ ಮೀಟ್ ಮಾಡೋದು. ಯಾರು ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ಅವ್ರಿಗಂತೂ ಫುಲ್ ಸರ್ಪ್ರೈಸ್ ಆಗುತ್ತೆ. ಊಟಕ್ಕೆ ಅಂತ ಕುಣಿಗಾಲ ಹತ್ರ ನಿಲ್ಲಿಸಿದ್ರು, ಊಟಕ್ಕೆ ಹೋಗ್ತಾ ಇದ್ದೆ. ನಾನು ಇಡ್ಲಿ ತೊಗೊಂಡೆ ಊಟಕ್ಕೆ ಅಂತ. ತುಂಬ ಹೊಟ್ಟೆ ಹಸಿತಾ ಇತ್ತು, ಬೆಳಿಗ್ಗೆ ಒಂದು ಚಪಾತಿ ತಿಂದಿದ್ದು ಅದಕ್ಕೆ. ಫ್ರೆಂಡ್ಸ್, ತುಂಬ ಹೊಟ್ಟೆ ಹಸಿತಾ ಇತ್ತು. ಎಲ್ಲೋದ್ರೂ ಊಟ ಮಾಡಲ್ಲ, ಬಟ್ ನಮ್ಮ ಮನೆಯವ್ರು ಬಿಡಲಿಲ್ಲ ಅಂತ, ಅದಕ್ಕೋಸ್ಕರ ಇಡ್ಲಿ ಬುಕ್ ಮಾಡ್ಕೊಂಡಿದ್ದೀನಿ. ಇಡ್ಲಿ ತಿಂತಾಯಿದ್ದೀನಿ. ಯಾವುದೋ ಡಾಬಾ ನಿಯರ್ ಕುಣಿಗಲ್ ಹತ್ರ ಇದ್ದೀನಿ. ಎಲ್ಲಿಗೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಏನು ಅಂತ ನೆಕ್ಸ್ಟ್ ಗೊತ್ತಾ ಫ್ರೆಂಡ್ಸ್. ಬೆಂಗಳೂರು ದಾರಿ ತುಂಬ ದೂರ ನಮ್ಮೂರಿಂದ. ಆಲ್ಮೋಸ್ಟ್ 220 ಕಿಲೋಮೀಟರ್ಸ್ ಆಗುತ್ತೆ. ಒಂದು ದಿನ ಎಲ್ಲ ಬೇಕು ಹೊರಟ್ರೆ ಬರೋದಕ್ಕೆ. ಆಲ್ರೆಡಿ ಸಾಕಾಗಿದೆ. 2 ಇಡ್ಲಿ ಜಾಸ್ತಿ ಇತ್ತು, ತಿನ್ನೋಕ್ಕಾಗ್ದೇನೆ ತಿಂದ್ಬಿಟ್ಟು ಆಚೆ ಕಡೆ ವಾಕ್ ಮಾಡ್ತಾ ಇದ್ದೆ. ಸ್ವಲ್ಪ ಆ್ಯಕ್ಚುಲಿ ಸುಮ್ಮನೆ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಮಾಡಿದ್ದು ಬೆಂಗಳೂರಿಗೆ ಹೋಗಬೇಕು ಅಂತ. ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಏನೂ ಇರಲಿಲ್ಲ, ಬಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಸಡನ್ಲಿ ಹೋಗ್ತಾ ಇದ್ದೀನಿ. ಬಟ್ ಕೆಲಸ ಇದೆ. 3 ರೀಸನ್ ಇದೆ ನಾನು ಬೆಂಗಳೂರಿಗೆ ಹೋಗೋದಕ್ಕೆ. ಅದು ಏನೇನು ರೀಸನ್ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. 3 ರೀಸನ್ಗೋಸ್ಕರ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಮುಂದೆ ನೋಡಿ ಗೊತ್ತಾಗುತ್ತೆ ನಿಮಗೆ ಏನು ರೀಸನ್ ಅಂತ. ಇನ್ನೇನೋ ಫ್ರೆಂಡ್ಸ್, ನೆಲಮಂಗಲ ಬಿಟ್ಟಿವಿ. ಇನ್ನೇನೋ ಇವಾಗೇನೋ ನಮ್ಮ ಪ್ರಾಣ ಸ್ನೇಹಿತ ನನ್ನ ಫ್ರೆಂಡ್ನ ಮೀಟ್ ಮಾಡೋ ಟೈಮ್ ಹತ್ರ ಬರ್ತಾ ಇದೆ. ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ನಿಜ ಗೊತ್ತಿಲ್ಲ. ಅವನಿಗೆ ಸುಳ್ಳು ಹೇಳಿದ್ದೀನಿ. ಅವನು ಬೆಂಗಳೂರಿಗೆ ಬರೋದು 1% ಐಡಿಯಾ ಇಲ್ಲ. ನೋಡೋಣ, ವೀಡಿಯೋದಲ್ಲಿ ತೋರ್ಸೋದಾದ್ರೆ ತೋರಿಸ್ತೀನಿ ಅವ್ನು ಹೆಂಗೆ ರಿಯಾಕ್ಷನ್ ಕೊಡ್ತಾನೆ ಅಂತ. ಬಟ್ ನೋಡಬೇಕು, ವೀಡಿಯೋ ಬಿಟ್ಕೊತೀನೋ ಇಲ್ಲ ಅವನು ನೋಡ್ತಾನೆ ಆಗ್ಬಿಡ್ತೀನೋ ಅಂತ. ನೋಡೋಣ ಏನಾಗುತ್ತೆ. ಬಟ್ ನಾನಂತೂ ತುಂಬ ಏನಾಗ್ಬೋದು ಅಂತ ಫುಲ್ಲು ಕ್ಯೂರಿಯಾಸಿಟಿ ಇದ್ದೀನಿ. ಅವ್ನು ಯಾರು ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಬಟ್ ಅವ್ನು ನನ್ನ ಪ್ರಾಣ ಸ್ನೇಹಿತ. ಏನೋ ಫ್ರೆಂಡ್ಸ್, ಇನ್ನು ಒಂದು ಸ್ಟಾಪ್ ಅಂದರೆ ಜಾಲಹಳ್ಳಿ ಕ್ರಾಸಿಗೆ ಬಂದ್ವಿ. ಅವನಿಶ್ ಮೋಟಾರ್ಸ್ ಹತ್ರ ಹೋಗ್ತಾ ಇದ್ದೀವಿ. ಬಟ್ ಇಲ್ಲಿ ಯಾರ್ಯಾರೋ ಗೊತ್ತಿರೋರು ಇರ್ತಾರೆ ಅನಿಸುತ್ತೆ. ಬಟ್ ನೋಡೋಣ, ಇದ್ರೆ ಮಾತಾಡಿಸ್ತೀನಿ. ಬಟ್ ಹರಿ ಬಂದಮೇಲೆ ಸಿಗಲಿ ಅವರೆಲ್ಲ. ಮಾರುತಿ ಸುಜುಕಿ ಕಂಪ್ನೀಲಿ ವರ್ಕ್ ಮಾಡಿದ್ದು ನಾನು ಫಸ್ಟು. ಪ್ರೀವಿಯಸ್ಸು ದೊಡ್ಡದು, ಬೆಂಗಳೂರಿಗೆ ದೊಡ್ಡದು ಅಂತ ಹೇಳ್ಬೋದು. ನೋಡೋಣ ಅವನ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ. ಇದೇ ಕಂಪ್ನಿ ನಾನು ಕೆಲಸ ಮಾಡಿದ ಕಂಪನಿ. ದಿಸ್ ಇಸ್ ಮೈ ಡೈಮಂಡ್. ನಾನು ಹೇಳ್ತಿದ್ನಲ್ಲ ನನ್ನ ಫ್ರೆಂಡ್ ಹರಿ. ನಮ್ಮ ಹರಿಗೆ ಫುಲ್ ನಾಚಿಕೆ. ಬಿಡೆ ಅಂತ ಹೇಳ್ತಿದ್ದ, ಅಂದರೂ ಹೋಗ್ಬಿಟ್ಟ. ಮೀಟ್ ಮಾಡಾಯಿತು. ಇವಾಗ ಓಲೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ರಾಕ್ ಲೈನ್ ಮಾಲ್ ಇದೆಯಲ್ಲ, ಅಲ್ಲಿದ್ದೀನಿ. ರಾಕ್ ಲೈನ್ ಮಾಲ್ ಹತ್ರನೇ ಅವನ ಆಫೀಸ್, ಅವನಿಶ್ ಮೋಟಾರ್ಸ್ ಇರೋದು. ಅಲ್ಲಿಂದ ಬುಕ್ ಮಾಡಿಕೊಂಡು ನಮ್ಮ ದೊಡ್ಡಮ್ಮನಿಗೆ ಸರ್ಪ್ರೈಸ್ ಕೊಡೋದು ಬ್ಯಾಲೆನ್ಸ್ ಇದೆ. ನೋಡೋಣ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಹರಿದು ನೀಟಾಗಿ ಕವರ್ ಮಾಡೋಕ್ಕಾಗಿಲ್ಲ. ನೋಡೋಣ. ನೀನು ನಮ್ಮ ದೊಡ್ಡಮ್ಮ ಮನೆಗೆ ಬಂದೆ. ಜೋರಾಗಿ ಮಾತಾಡೋಂಗಿಲ್ಲ, ಮಾತಾಡಿದ್ರೆ ಗೊತ್ತಾಗುತ್ತೆ. ಡೋರ್ ಓಪನ್ ಇದೆ, ನೋಡೋಣ. ಹೆಂಗ್ ಗೊತ್ತಾಯ್ತು? ಹೆಂಗೆ? ಯಾವಾಗ ಹೇಳಿಲ್ಲ ದೊಡ್ಡಮ್ಮ?
ಅಯ್ಯೋ ನಾನು ಹೇಳ್ದೆ ನೀನು ಅದು ಹೆಂಗ್ ನೆಟ್ವರ್ಕ್ ಸಿಗಲ್ಲ ಅನ್ಕೊಂಡಿದ್ದೆ ನಾನು. ಅದೇ ಹೆಂಗ್ ನೋಡ್ದೆ ಅವಳಿಗೆ ಹೇಳ್ಬೇಡ ಅಂತ ಹಾಕಿದ್ದೀನಿ. ಸರ್ಪ್ರೈಸ್ ಎಲ್ಲ ಡಮಾರ್ ಆಯ್ತು. ನಮ್ಮ ದೊಡ್ಡಮ್ಮಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ನನಗೆ ಒಂದು ದೊಡ್ಡ ಸರ್ಪ್ರೈಸ್ ಆಗಿತ್ತು. ಇಲ್ಲಿ ಮನೇಲಿ ನೆಟ್ವರ್ಕ್ ಸಿಗಲ್ಲ, ಸೊ ನಾನು ಹಾಗಾಗಿ ನಮ್ಮ ದೊಡ್ಡಮ್ಮ ವಿಡಿಯೋ ನೋಡಿರಲ್ಲ ಅಂದ್ಕೊಂಡೆ. ನೋಡಿದ್ರೆ ನಮ್ಮ ದೊಡ್ಡಮ್ಮ ನೋಡ್ಬಿಟ್ಟು ಗೊತ್ತಾಗೈತೆ. ಫೋನ್ ಮಾಡಿದ್ರೆ ಬೇಜಾರು ಮಾಡ್ಕೋತಾಳೆ ಅಂದ್ಬಿಟ್ಟು ಫೋನು ಮಾಡಿಲ್ಲ, ಹೆಂಗಿದ್ರು ಬರ್ತೀನಲ್ಲ ಅಂತ. ಫಸ್ಟ್ ಸರ್ಪ್ರೈಸು ಸಕ್ಸಸ್ ಆಯಿತು, ಹರಿ ನೋಡೋದು. ಸೆಕೆಂಡ್ ಸರ್ಪ್ರೈಸ್ ಬಂದು ನಮ್ಮ ದೊಡ್ಡಮ್ಮ ಕೊಡೋದು. ಇನ್ನು ಮೂರನೇ ಸರ್ಪ್ರೈಸ್ ಬಂದು ನೆಕ್ಸ್ಟ್ ವಿಡಿಯೋನ ನಾಳೆದಲ್ಲಿ ಹೇಳ್ತೀನಿ. ನನಗೆ ಬೇಜಾರಾಯಿತು. ನಮ್ಮ ಅಕ್ಕನಿಂದ ಸುಮ್ಮನೆ ಅಂತೂ ಬಿಡಲ್ಲ ಫ್ರೆಂಡ್ಸ್, ಫೋನ್ ಮಾಡಿ ಬೈತೀನಿ, ಸರ್ಪ್ರೈಸ್ ಎಲ್ಲನೂ ಲೀಕ್ ಮಾಡಿದ್ದಾಳೆ ಅಂತ. ಸಂಜೆಗೆ ನುಗ್ಗೆಕಾಯ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವಾಗ ಟೈಮ್ ಬಂದು 6:30 ಆಗಿದೆ. ನನಗೆ ಬೇಜಾರಾಗ್ತಾಯಿದೆ. ನಮ್ಮ ದೊಡ್ಡಮ್ಮ ಸರ್ಪ್ರೈಸ್ ಕೊಡೋಕ್ಕೆ ಮುಂದು ನಾನೇ ಸರ್ಪ್ರೈಸ್ ಆಗೋದೆ. ಬೇಜಾರಾಗ್ತಿದೆ ಪಾಪ. ನಮ್ಮಮ್ಮ ಅಂತೂ ಒಂದೇ 6 ಗಂಟೆಗೆ ನಮ್ಮ ಅಕ್ಕ ಬರ್ತಾಳೆ, ಬಾಬು ಬಂದು 4:30-5 ಗಂಟೆಗೆ ಬರುತ್ತೆ. ಬೇಜಾರಾಗ್ತಿದೆ. ನಮ್ಮ ದೊಡ್ಡಮ್ಮ ಕಾಫಿ ಕಾಯಿಸ್ಕೊಡ್ತು, ಕುಡ್ದೆ. ಇವಾಗ ನೆಕ್ಸ್ಟು ಏನು ನುಗ್ಗೆಕಾಯಿ ಸಾಂಬಾರು ಮಾಡಬೇಕು. ನಾನು ಮಾಡ್ತೀನೋ ನಮ್ಮ ದೊಡ್ಡಮ್ಮ ಮಾಡೋದು ಗೊತ್ತಿಲ್ಲ, ನೋಡಬೇಕು. ಆಫ್ಟರ್ 2 ಮಂತ್ಸ್ ಅಲ್ಲ 3 ಮಂತ್ಸ್ ಆದಮೇಲೆ ಬೆಂಗಳೂರಿಗೆ ಬರ್ತಾಯಿದ್ದೀನಿ. ಮದುವೆಗೋಸ್ಕರ ಬೆಂಗಳೂರಿಂದ ಹೋದೆ. ಇವಾಗ ಮದುವೆ ಆದಮೇಲೆ ಬಂದಿದ್ದೀನಿ ಬೆಂಗಳೂರಿಗೆ. ತುಂಬ ಖುಷಿ ಆಗ್ತಿದೆ. ನಾನು 4 ವರ್ಷ ಸ್ಯಾಕ್ರಿಫೈಸ್ ಮಾಡಿದ್ದು ಮತ್ತು ಪಾಠ ಕಲ್ತಿದ್ದು ಬೆಂಗಳೂರಿಗೆ ರಿಟರ್ನ್ ಬಂದಿದ್ದೀನಿ. ತುಂಬ ಲೈಫ್ ಕೊಟ್ಟಿದೆ ಬೆಂಗಳೂರು. ತುಂಬ ಫೈನಾನ್ಷಿಯಲಿ ತುಂಬ ಸ್ಟೇಬಲ್ ಆಗೋಕ್ಕೆ ಹೆಲ್ಪ್ ಮಾಡಿಕೊಟ್ಟಿದೆ. ಅಪ್ಪ ಅಮ್ಮ ಅಕ್ಕ ಅವರೆಲ್ಲರನ್ನೂ ಬಿಟ್ಟು ಬೆಂಗಳೂರಲ್ಲಿ 4 ವರ್ಷ ಇರೋದಂದರೆ ಸುಮ್ಮನೆ ಅಲ್ಲ. ಬಟ್ ಎಲ್ಲದಕ್ಕೂ ಸಾಧ್ಯ ಆಗಿದ್ದು ನಮ್ಮ ದೊಡ್ಡಮ್ಮನ ಮನೆ. ನಮ್ಮ ದೊಡ್ಡಮ್ಮನೂ ಕೂಡ ಸೇಮ್ ಮಕ್ಕಳು ಥರನೇ ಟ್ರೀಟ್ ಮಾಡೋದು. 4 ವರ್ಷ ಬೇರೆಯವ್ರ ಮನೇಲಿ ಇರ್ತೀನಿ ಅಂತಂದರೆ ಎಲ್ಲರೂ ಕೇಳ್ತಿದ್ರು, ನಿನ್ನ ಕಷ್ಟ ಅನ್ನಿಸ್ತಿಲ್ವಾ, ಹೇಗೆ ಏನು ಅಂತ. ಬಟ್ ನಿಜವಾಗ್ಲೂ ಕಷ್ಟ ಅನ್ನಿಸ್ತಿರ್ಲಿಲ್ಲ. ಅಷ್ಟೇ ಚೆನ್ನಾಗಿ ನೋಡ್ಕೊಂಡು ನಾನು ನಮ್ಮ ದೊಡ್ಡಮ್ಮನ ಏನಂತ ಮಾತಾಡ್ತೀನಿ ಅಂದರೆ, ಹೋಗಿ ಬಾರೆ ಫ್ರೆಂಡ್ಲಿ ಥರ, ಇಬ್ಬರು ಫ್ರೆಂಡ್ಸ್ ಥರ ಇದ್ವಿ 4 ವರ್ಷ. ತುಂಬಾ ಜಗಳ ಆಡ್ತಿದ್ವಿ ಏನೇನಕ್ಕೂ. ಸುಮ್ಮನೆ ಚಿಕ್ಕ ಪುಟ್ಟದಕ್ಕೆ, ತಿಂಡಿ ತಿನ್ನೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ, ಬಟ್ಟೆಗೆ, ನಮ್ಮ ಮೇಕಪ್ ಐಟಮ್ಸ್ಗಳ ಕಡೆ ಈ ಕಡೆ ಇರೋದಕ್ಕೆ, ಎಲ್ಲದಕ್ಕೂ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಜಗಳ ಆಡ್ತಿದ್ವಿ. ಬಟ್ ಫ್ರೆಂಡ್ಸ್ ಥರ ಇದ್ದೆ. ಆಮೇಲಿಂದ ಸರಿ ಹೋಗ್ತಿದ್ವಿ. ಎಲ್ಲ ಬೇಜಾರಾಗುತ್ತೆ. ಇನ್ಮೇಲಿಂದ ಆ ಥರ ಇರೋದಕ್ಕಾಗಲ್ಲ. ಯಾಕೆಂದರೆ ನೆಂಟ್ರ ಥರ ಬಂದು ನೆಂಟ್ರ ಥರ ಹೋಗ್ಬೇಕು. ಒಂದಿನ ಆಯಿತು ನಮ್ಮ ದೊಡ್ಡಮ್ಮ ಹಾಲೇ ಹೋಗ್ತೀಯಾ, ನಾಳೆನೂ ಇರಲ್ವ ನೀನು ಅಂತ ಹೇಳ್ತಾಯಿತ್ತು. ಪಾಪ ನಮ್ಮ ದೊಡ್ಡಮ್ಮಗೂ ಬೇಜಾರಾಗುತ್ತೆ. ನನ್ನ ಮತ್ತು ನಮ್ಮ ಅಕ್ಕನ ಕಂಡ್ರೆ ತುಂಬ ಇಷ್ಟ. ಅದರಲ್ಲೂ ನಮ್ಮ ಅಕ್ಕನ ಕಂಡ್ರೆ ಒಂದಿಷ್ಟುದ್ದ ಜಾಸ್ತಿ ಇಷ್ಟ ನಮ್ಮ ದೊಡ್ಡಮ್ಮಗೆ. ಪಾಪ ನಮ್ಮ ದೊಡ್ಡಮ್ಮ. ಹಾಯ್ ಫ್ರೆಂಡ್ಸ್, ನಾನು ಎಲ್ಲಿದ್ದೀನಿ ಅಂದರೆ ಇವಾಗ ಟೆರೆಸ್ ಮೇಲೆ ಇದ್ದೀನಿ. ಏನಕ್ಕೆ ಅಂದರೆ ಮನೆ ಒಳಗಡೆ ಜಿಯೋ ನೆಟ್ವರ್ಕ್ ಸಿಗಲ್ಲ, ಹಾಗಾಗಿ ಟೆರೆಸ್ ಮೇಲೆ ಬಂದಿದ್ದೀನಿ. ನಮ್ಮ ದೊಡ್ಡಮ್ಮಂಗೆ ಎಲ್ಲನೂ ಸೆಟ್ ಮಾಡಿಕೊಡ್ತಾ ಇದ್ದೀನಿ. ನನ್ನ ಮದುವೆ ದಿನವೇ ನಮ್ಮ ದೊಡ್ಡಮ್ಮಂದು ಫೋನು ಕಳೆದೋಯ್ತು, ಹಾಗಾಗಿ ಹೊಸ ಫೋನ್ ತರಿಸ್ಕೊಂಡಿದ್ದೆ. ಅದನ್ನೆಲ್ಲ ಸೆಟ್ ಮಾಡಿಕೊಡ್ತಾ ಇದ್ದೀನಿ. ನನ್ನ ಕಾಲುಂಗುರ ಯಾಕೋ ಕೆಳಗೆ ಅದೇ ಬೀಳ್ತು. ಮಾತಾಡ್ತಾನೆ ಕಾಲುಂಗುರ ಬಿದ್ದೋಯ್ತು. ಅಯ್ಯೋ ಶಿಟ್, ಲೂಸ್ ಆಗಿಬಿಟ್ಟಿದೆ ಫುಲ್ಲು. ಸ್ವಲ್ಪ ದಾರ ಕಟ್ಟಬೇಕು. ಹೋಗಿ ಸಿಗೋಣ ಮತ್ತೆ. ನಾನು ನಮ್ಮ ದೊಡ್ಡಮ್ಮ ಬರ್ತಿದ್ದಂಗೆ ವಾಕ್ ಕರ್ಕೊಂಡೋಯ್ತೈತೆ. ಅಲ್ಲಿ ಮೆಡಿಕಲ್ ಸ್ಟೋರು ಅಂತ ಹೋಯ್ತಾ ಇದ್ದೀವಿ. ಮೆಡಿಕಲ್ ಸ್ಟೋರ್ಗೆ ಬೆಂಗಳೂರಿಗೆ ಬಂದ್ರೇ ಒಂಥರ ವೈಬು. ಇಲ್ಲಿ ಸಿಟಿ ಹುಡುಗಿ, ಪಕ್ಕ ಸಿಟಿ ಹುಡುಗಿ ಆಗ್ಬಿಡ್ತೀನಿ. ಹಳ್ಳಿ ಇದ್ದರೆ ಒಂಥರ, ಗಂಡನ ಮನೇಲಿದ್ದರೆ ಒಂಥರ. ವೆಕೇಷನ್ ತಕ್ಕಂಗೆ ಇರಬೇಕಾಗುತ್ತೆ. ದೊಡ್ಡಮ್ಮ ಕಣ್ಣು ಇಚ್ಚಿಂಗ್ ಆಗ್ತಿದೆ ಅಂತ ಟ್ಯಾಬ್ಲೆಟ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಕರ್ಕೊಬಂದಿತ್ತು. ನಾನು ನಮ್ಮ ದೊಡ್ಡಮ್ಮ ಪಾನಿಪುರಿ ತಿನ್ನೋಕೆ ಬಂದ್ವಿ. ಗೋಲ್ಗಪ್ಪ ಮೈ ಫೇವ್ರೇಟ್ ಗೋಲ್ಗಪ್ಪ. ನಮ್ಮ ದೊಡ್ಡಮ್ಮಗೂ ಪಾಠ ಮಾಡಿದ್ದೀನಿ. ನಾನು ನಮ್ಮ ದೊಡ್ಡಮ್ಮ ವಾಕ್ ಮಾಡ್ತಾ ಇದ್ದೀವಿ. ಪಾನಿಪುರಿ ತಿನ್ಕೊಂಡು ಬಂದು ಅಡುಗೆ ರೆಡಿ ಮಾಡಿದ್ದೆ. ನಮ್ಮ ದೊಡ್ಡಮ್ಮ ಹೋಗಿ ಊಟ ಮಾಡಿ ಮಲ್ಕೋಬೇಕು. ಇವ್ರ ಮನೆ ನೆಟ್ವರ್ಕ್ ಸಿಗಲ್ಲ, ಅಪ್ಲೋಡ್ ಕೊಡಬೇಕಿತ್ತು ವಿಡಿಯೋ. ಮೇಬಿ ಟೆರೆಸ್ ಮೇಲೆ ಹೋಯ್ತೀನಿ ಒಂದು 9:30 ಹಿಂಗೆ, ನೋಡೋಣ. ಎಲ್ಲ ಮೆಮೊರೀಸು ಕೂಡ ಇವಾಗ ಕಣ್ಮುಂದೆ ಬರ್ತಾ ಇದೆ. ಮೊದಲಿರೋ ಥರ ಇರೋಕ್ಕಾಗಲ್ಲ, ಯಾಕಂದರೆ ಮದುವೆ ಆಗಿದ್ದೀನಿ. ಬಟ್ ಇಲ್ಲಿದ್ದಾಗ ಮಾತ್ರ, ಇಲ್ಲಿದ್ದು ಮೊದಲು ಹೆಂಗಿದ್ದೆ ಹಂಗೆ ಇರ್ತೀನಿ. ಚೇಂಜಸ್ ಏನಂದರೆ ನಾನು ಮದುವೆ ಆಗಿದ್ದೀನಿ. ಕೈ ತುಂಬ ಬಳೆ, ಬೊಟ್ಟು, ನಾಮ, ಮಾಂಗಲ್ಯ,
ಕಾಲುಂಗ್ರ ಇಷ್ಟು ಮಾತ್ರ ಚೇಂಜ್ ಆಗಿದೆ. ಫ್ಯೂಚರಲ್ಲಿ ಅವರು ನನಗೆ ಯೆಲ್ಲೋ ಕಲರ್ ಟೆಡ್ಡಿ ಬೇರ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಮ್ಮ ಸ್ವಾಗತ್ ಅವರು ಚಿಕ್ಕದು ನೀನು ಇಟ್ಕೋ ಬ್ಯಾಗಲ್ಲಿ ಅಂತ ಅಂದ್ಬಿಟ್ಟು ಇದೊಂದು ಕೊಟ್ಟಿದ್ದರು. ಇದೊಂದೇ ಒಂದು ಇಲ್ಲಿ ಮಿಸ್ ಆಗಿಬಿಟ್ಟಿತ್ತು. ಇದನ್ನು ಹುಡುಕ್ತೆ ಬರ್ತಿದ್ದಂಗೆನೇ ಸಿಕ್ತು. ಮತ್ತು ನನ್ನ ಪ್ರಾಣ ಸ್ನೇಹಿತ ನನ್ನ ಹರಿ ಅಂತ ಹೇಳಿದ್ನಲ್ಲ, ಅವನು ನಂದು 2 ವರ್ಷದ ಫ್ರೆಂಡ್ಶಿಪ್ಪು. ತುಂಬ ಬಾಂಡಿಂಗ್ ಇದೆ, ತುಂಬ ಮೆಮೊರೀಸ್ ಇದೆ, ತುಂಬ ನನ್ನ ಎಲ್ಲ ಕಷ್ಟ ಸುಖ ಹ್ಯಾಪಿನೆಸ್ಸು ನನ್ನ ಸ್ಯಾಕ್ರಿಫೈಸು ನನ್ನ 4 ವರ್ಷ ಇರೋಕ್ಕೆ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು. ಅವನದು ನಮ್ಮದು ಲೈಫ್ ಸ್ಟೋರಿ ಬರೆದಿದ್ವಿ, ಹರಿ ಮತ್ತು ನಾನು, ಗೋಲ್ಡನ್ ಟೈಮ್ಸ್ ಅಂತ. ಅವನದು ನಂದು ಒಂದು ಡೈರಿ ಬರೆದಿದ್ದೀನಿ, ನಾನು ಮೇಂಟೈನ್ ಮಾಡಿದ್ದೆ. ಹರಿ ಮತ್ತು ನಾನು ಅಧ್ಯಾಯ 1 ನಮ್ಮ ಜರ್ನಿ 2024 ಏಪ್ರಿಲ್ ಮಂತಿಂದ ಪ್ರಾರಂಭವಾಯಿತು. ಇದೇ ಥರ ಪ್ರತಿಯೊಂದು ಡೈಲಿ ಜಗಳ ಆಡ್ತಿದ್ವಿ. ಇದೇ ಥರ ನಾನು ಡೈರಿ ಬರೆದಿದ್ದೆ ಹರಿಗೋಸ್ಕರ. ಅದು ಇಲ್ಲೇ ಮಿಸ್ ಆಗಿತ್ತು. ಬುಕ್ ಅವ್ನು ಕೇಳ್ತಿದ್ದ ನನಗಾದರೂ ಕೊಡು ಅಂತ, ಕಂಟಿನ್ಯೂ ಮಾಡ್ತೀನಿ ಅಂತ ತುಂಬ ಪೇಜಸ್ ಬರೆದಿದ್ದೀನಿ. ಇನ್ನು ಮಿಕ್ಕಿದ್ಕವನು ಕೊಡ್ತೀನಿ. ಇದೆಲ್ಲ ಬರೀ ಫುಲ್ ಜಗಳ ಆಡಿರೋದೇನೇನೆ ಟಾಪಿಕ್ಗಳು, ಏನೇನು ಟಾಪಿಕ್ ಇಟ್ಕೊಂಡು ಜಗಳ ಆಡಿದ್ವಿ ಅಂತ ತುಂಬ ಇದೆ. ಎಷ್ಟು ಇಂಪಾರ್ಟೆಂಟ್ ಅಂದರೆ ನನ್ನ ಮದುವೆಗೆ 4 ದಿನ ಮುಂಚೆಗೆ ಬಂದು ನನ್ನ ಹಸೆ ದಿನ ಅಂದರೆ ಹಳದಿ ಶಾಸ್ತ್ರದ ದಿನ ಫುಲ್ಲು ಓಡಾಡಿ ನಮ್ಮೂರವ್ರಿಗೆಲ್ಲ ಊಟ ಬಡಿಸಿ ಮನೆ ಮಗನ ಥರ ಇದ್ದು 3 ದಿನ ಇದ್ದು. ನನ್ನ ಮದುವೆಗೆ ಲಾಸ್ಟ್ ಮೂಮೆಂಟ್ ತನಕ ನಿಂತು ಹೋದ. ತುಂಬ ನಮ್ಮ ಮನೆಗೂ ತುಂಬ ಅಡ್ಜಸ್ಟ್ ಆದ. ಅವ್ನು ಇದ್ದಿದ್ದಕ್ಕೇನೆ ನಾನು 4 ಇಯರ್ ಇದ್ದಿದ್ದಕ್ಕಾಯ್ತು ಅಂತ ಹೇಳಬಹುದು. ಏಕೆಂದರೆ ನನಗೆ ಆಗ್ತಿರ್ಲಿಲ್ಲ, ಕೆಲಸನೂ ಆಗ್ತಿರ್ಲಿಲ್ಲ, ಪ್ರೆಷರು ಏನೇನೋ ಇಶ್ಯೂಸ್ಗಳು ನನಗಾಗ್ತದೆ ದೂರ. ಬಟ್ ಅವನಿದ್ದಕ್ಕೆ ಏನೋ ಒಂಥರ ಮೆಂಟಲಿ ಎಮೋಷನಲ್ಲಿ ಕನೆಕ್ಟ್ ಆಗಿದ್ದು. ಅಂದ್ರೆ ಅವ್ನು ನನಗಿಂತ ಚಿಕ್ಕವನೇ ಇರಬಹುದು, ಬಟ್ ನಾವಿಬ್ಬರು ಎಷ್ಟು ಫ್ರೆಂಡ್ಲಿಯಾಗಿ ಒಳ್ಳೆ ಬಾಂಡಿಂಗು ಕನೆಕ್ಷನ್ನು. ನನಗೆ ಸ್ವಾಗತ ಯಾವ ಥರ ಇದ್ವಿ ಅಂತ ಅಂದರೆ, ನಾನು ನಮ್ಮ ಸ್ವಾಗತ್ ಫ್ರೆಂಡು, ಹಾಗೆಯೇ ಹರಿನೂ ಕೂಡ ಸ್ವಾಗತ್ ಫ್ರೆಂಡು. ಈ ಥರ ಇತ್ತು ಬಾಂಡಿಂಗು. ಯಾವುದೇ ತರಹ ಜಗಳ ಆಗಿರ್ಬೋದು, ನಮ್ಮ ಮಧ್ಯೆ ಬರೋದಾಗಿರ್ಬೋದು ಇರಲಿಲ್ಲ. ತುಂಬ ಒಳ್ಳೆ ಥರ ಬಾಂಡಿಂಗ್ ಇದೆ, ಈಗಲೂ ಕೂಡ ಇದೆ, ಮುಂದೆನೂ ಇರುತ್ತೆ. ನಾನಂತೂ ನಮ್ಮ ಕುಟುಂಬನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಅವಳಿಗೆ ಆಲ್ರೆಡಿ ಡೌಟ್ ಬಂದಿತ್ತು ನಾನು ಬೆಂಗ್ಳೂರಿಗೆ ಹೋಗ್ತೀನಿ ಅಂತ, ಬಟ್ ನಾನು ಸುಳ್ಳು ಹೇಳ್ಬಿಟ್ಟು ಹರಿನಳ್ಳಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅವಳು ಏನಾದರೂ ಮಿಸ್ ಆಗಿ ವಿಡಿಯೋ ನೋಡಿದ್ರೆ ಯೂಟ್ಯೂಬಲ್ಲಿ ಗೊತ್ತಾದ್ರೇನು ಮಾಡಲ್ಲ, ಬಟ್ ಸರ್ಟನ್ ಟೈಮ್ ಆ ಟೈಮಲ್ಲಿ ಹೊರಡೋದು ಗೊತ್ತಾದರೆ ನಾನು ಬರ್ತೀನಿ ಅಂತ ಕೂತ್ಕೊತಾಳೆ. ಫುಲ್ಲು ಹಠ ಮಾರಿ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಕಂದ, ಮಿಸ್ ಯು ಲಾಟ್ ಕಂದಮ್ಮ. ನಮ್ಮ ದೊಡ್ಡಮ್ಮ ಮೆಂತ್ಯ ಮುದ್ದೆ ಮಾಡ್ತಾ ಇದೆ. ಮೇ ಬಿ ನಮ್ಮ ಇಲ್ಲಿ ಫುಲ್ ಬಂದರೆ ಆರ್ಗ್ಯಾನಿಕ್ ಫುಡ್ಡು. ಇಲ್ಲಿ ಊಟ ಮಾಡೋದೆಲ್ಲ ರೆಡ್ ಅಕ್ಕಿ, ಇಲ್ಲ ಇದು ವೈಟ್ ಅಕ್ಕಿ ಅಂದರೆ ಕೆಂಪನ್ನ, ಇದು ಕೆಂಪು ರಾಜಮುಡಿ ರೈಸು. ಇದು ಬಂದು ಮೆಂತ್ಯದ ಹಿಟ್ಟು ಮುದ್ದೆ ಮಾಡ್ತಿದೆ ನಮ್ಮ ದೊಡ್ಡಮ್ಮ. ನುಗ್ಗೆಕಾಯಿ ಸಾಂಬಾರು ರೆಡಿ ಇದೆ. ಮೆಂತ್ಯದ ಹಿಟ್ಟು ಇನ್ನೊಂದು 10 ನಿಮಿಷ ನಮ್ಮ ಅಣ್ಣವ್ರು ಬರೋ ಟೈಮ್ ಆಯಿತು, 8:15 ಆಯಿತು. ನಮ್ಮ ದೊಡ್ಡಮ್ಮ ಮಾಡ್ತೈತೆ. ನಮ್ಮ ದೊಡ್ಡಮ್ಮ ಮಾಡೋದು ಮುದ್ದೆ 1 ಅವರ್ ಆಗುತ್ತೆ ಫ್ರೆಂಡ್ಸ್. ನಮ್ಮ ಮನೆಯೆಲ್ಲ ಮಾಡೋದು 10 ನಿಮಿಷ ಆಗುತ್ತೆ, ಇಲ್ಲಿ 1 ಅವರ್ ಆಗುತ್ತೆ. ಇಲ್ಲೆಲ್ಲ ಒಳ್ಳೊಳ್ಳೆ ಮೆಮೊರೀಸ್ ಇದೆ. ಇಲ್ಲೆಲ್ಲ ಫುಲ್ ನಾನೇ ನಿಂತ್ಕೋತಿದ್ದೆ ಬೆಳಗ್ಗೆ ಆಯಿತು ಅಂದರೆ. ಇವತ್ತಿನ ಡೇ ಪ್ಲ್ಯಾನ್ ಎಲ್ಲ ಮುಗೀತು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಇಷ್ಟ ಆಗಿರುತ್ತೆ. ಇನ್ನು ನಾಳೆ ವಿಡಿಯೋ ತನಕ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ದಿನಕ್ಕೆ ಬಾಯ್ ಹೇಳ್ತಾ ಇದ್ದೀನಿ. ಗುಡ್ ನೈಟ್, ಶುಭರಾತ್ರಿ.